ಈ ಬಿ ಜೆ ಪಿಯವರಿಗೆ ಅವ್ರು ಏನು ಸ್ಟ್ರೈಟು ಇಂಥ ಒಂದು ಹೇಳಿದ್ರಲ್ಲ ಈಗ ಸಿ ಎಮ್ ಅವರು ಇಷ್ಟು ಕೀಳ್ಮಟ್ಟಕ್ಕೆ ಅವ್ರು ಮಾತಾಡಬಾರ್ದು ಅಂತೇಳಿ ಒಬ್ಬ ದೇಶದ ಪ್ರಧಾನಮಂತ್ರಿ ಆಯ್ತಪ್ಪ ಇದು ಹಂಗಾರೆ ಈ ಕರ್ನಾಟಕ ಎಲ್ಲ ಇತ್ತಂತೆ ಅವ್ರ ಅಡಿಗಿಲ್ಲ, ನರೇಂದ್ರ ಮೋದಿ ಅವ್ರ ಅಡಿಯಲ್ಲಿಲ್ಲ, ಅವ್ರಿಗೆ ಕಾನೂನು ಗೊತ್ತಾಗಲ್ಲ. ಮಾತೈತೆ ಮುಂಚೆ ಎಲ್ಲ ಏನೋ ಅವ್ರಿಗೆ ಗೊತ್ತಾನೋ ನಮಗೆ ಪಾಕಿಸ್ತಾನಿಗೆ ಹೋಗಿ ಅಂತ. ನಾನು ಹೇಳ್ತೀನಿ ಬಿ ಜೆ ಪಿಯವರಿಗೆ ಏನು 400 ಲೆಕ್ಕ ಹಾಕಿಂದಿದ್ರಲ್ಲ, ಮೋಸ್ಟ್ಲಿ ಪಾಕಿಸ್ತಾನದ್ದು ಸೇರಿ MP ಬಾಂಗ್ಲಾದೇಶದ್ದು ಸೇರಿಸಿ ಇವ್ರು ಮೋಸ್ಟ್ಲಿ ಲೆಕ್ಕ ಹಾಕಿ 400 ಹಾಕಿರ್ಬೇಕು ಅವ್ರ ಹಣೆ ಬರೋಕ್ಕೆ. ಅವ್ರಿಗೆ ಬರೋದೇ ಇಲ್ಲ ಅಷ್ಟು. ಹಾಂ ಎಲ್ಲದಕ್ಕೂ ಅವ್ರಿಗೆ ಉತ್ತರ ಕೊಡಬೇಕು ಅಂತ ಹೇಳಿದ್ರು. ಏನ್ರಿ ನಮ್ಮ ಗ್ಯಾರಂಟಿ ಇದೆ, ಮನೆಗೆ ಹೋಗ್ತೀವಿ, ಎಲ್ಲ ಸಂಸಾರದಲ್ಲೂ ಕೂಡ ಸುಖವನ್ನು, ಒಂದು ವಿಶ್ವಾಸವನ್ನು, ಬದುಕಿಗೆ ಒಂದು ನೆಲೆಯನ್ನು ಕೊಡ್ತಕ್ಕಂಥ, ಒಂದು ಧೈರ್ಯವನ್ನು ಕೊಡ್ತಕ್ಕಂಥ, ಬಡವರ ಕುಟುಂಬಕ್ಕೆ ಕೊಡ್ತಕ್ಕಂಥದ್ದು ಕೊಟ್ಟಿದ್ದೀವಿ. ಅದ್ರ ಮೇಲೆ ಹೋಗ್ತೀವಿ, ಸಾಕು, ನೋ ಪ್ರಾಬ್ಲಮ್. ಈಗೇನಿದ್ರು ದೇಶದ ಗ್ಯಾರಂಟಿ ನಮ್ಮ ಸರ್ಕಾರದಿಂದ ಬಂದರೆ ಏನಿದೆ ಅದು ಅನುಷ್ಠಾನ ಆಗೇ ಆಗುತ್ತೆ. ಯಾಕಂದರೆ ಈ ದೇಶದಲ್ಲಿ ಬದಲಾವಣೆ BJP ವಿರುದ್ಧವಾಗಿ ಕಾಂಗ್ರೆಸ್ ಪರವಾಗಿ ಸರ್ಕಾರ ಬಂದೇ ಬರುತ್ತೆ.